ಇದು ಕರ್ನಾಟಕದಲ್ಲೇ ಆದಂತಹ ಅತಿ ದೊಡ್ಡ ಡಿಜಿಟಲ್ ಅರೆಸ್ಟ್ನ ಕತೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 24 ಕೋಟಿ ರೂಪಾಯಿಯ ಡಿಜಿಟಲ್ ಅರೆಸ್ಟ್ ಕತೆ ಇದು. ವೃದ್ಧೆಯ ಬಳಿ 24 ಕೋಟಿ ಹಣವನ್ನು ಸೈಬರ್ ವಂಚಕರು ದೋಚಿದ್ದಾರೆ. ಶಿವಾಜಿನಗರದ ವೃದ್ಧೆ ಲಕ್ಷ್ಮೀ ರಾಮಮೂರ್ತಿ ಎನ್ನುವವರು ಡಿಜಿಟಲ್ ಅರೆಸ್ಟ್ಗೆ ಒಳಗಾದಂತಹ ಸಂತ್ರಸ್ತೆ. ಬ್ಯಾಂಕ್ ಮ್ಯಾನೇಜರ್ ಸಮಯ ಪ್ರಜ್ಞೆಯಿಂದ ಮತ್ತಷ್ಟು ಹಣ ಕಳ್ಕೊಳ್ಳೋದು ಉಳಿದಿದೆ ಅವರಿಗೆ. ಸಿಸಿಬಿ ಸೈಬರ್ ಪೊಲೀಸರು ಸದ್ಯ ಆರೋಪಿಗಳನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಅವರನ್ನು ಅರೆಸ್ಟ್ ಮಾಡಿದ್ದು ಕೂಡ ಒಂದು ರೋಚಕ ಕಥೆಗೆ. ಗೌರವ್ ಕುಮಾರ್, ಪ್ರಕಾಶ್ ರಾಜ್ಪೂತ್ ಸೇರಿದಂತೆ 5 ಸಿಸಿಬಿ ಸೈಬರ್ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು ಈ 24 ಕೋಟಿ ರೂಪಾಯಿಯ ಡಿಜಿಟಲ್ ಅರೆಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಬೆಂಗಳೂರಿನ ಶಿವಾಜಿನಗರದಲ್ಲಿ ವಾಸ ಮಾಡುವಂತಹ ಲಕ್ಷ್ಮೀ ರಾಮಮೂರ್ತಿ ಎನ್ನುವ ವೃದ್ಧೆಗೆ 24 ಕೋಟಿ ರೂಪಾಯಿಯ ವಂಚನೆಯನ್ನು ಮಾಡಿರುವಂಥದ್ದು ಈ ಸೈಬರ್ ಖದೀಮರು ಡಿಜಿಟಲ್ ಅರೆಸ್ಟ್ ಮಾಡುವ ಮೂಲಕ. ಆರೋಪಿಗಳನ್ನು ಗಮನಿಸ್ತಾ ಇದ್ದೀರಾ, ರಾಜ್ಪೂತ್ ಹಾಗೆ ಗೌರವ್ ಇಬ್ಬರು ಆರೋಪಿಗಳು. ಇನ್ನು ಬ್ಯಾಂಕ್ ಮ್ಯಾನೇಜರ್ನ ಸಮಯ ಪ್ರಜ್ಞೆಯಿಂದಾಗಿ ಆ ವೃದ್ಧೆ ಇನ್ನಷ್ಟು ಹಣ ಕಳೆದುಕೊಳ್ಳೋದು ತಪ್ಪಿದೆ. ಗೌರವ್ ಕುಮಾರ್ ಮತ್ತು ಪ್ರಕಾಶ್ ರಾಜ್ಪೂತ್ ಎನ್ನುವ ಆರೋಪಿಗಳು ಮತ್ತು ಅವರ ಜೊತೆಯಲ್ಲಿ ಇನ್ನೂ 5 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಬ್ಯಾಂಕ್ಗೆ ಚಿನ್ನ ಅಡಮಾನ ಇಡೋದಕ್ಕೆ ಬಂದು ವೃದ್ಧೆ ಬಚಾವಾಗಿದ್ದಾರೆ. ಆ ಕಥೆ ಇದು. ಅಂದರೆ ಅವರು ಡಿಜಿಟಲ್ ಅರೆಸ್ಟ್ ಆಗಿ ಹಣವನ್ನು ಕಳೆದುಕೊಂಡು ಅದಾದ ಮೇಲೆ ಇನ್ನೂ ಹಣಕ್ಕೆ ಅವಶ್ಯಕತೆ ಬಂದಂತಹ ಸಂದರ್ಭದಲ್ಲಿ ಶಿವಾಜಿನಗರದ ನಿವಾಸಿ ವೃದ್ಧೆ ಲಕ್ಷ್ಮೀ ರಾಮಮೂರ್ತಿಯವರು ಬ್ಯಾಂಕ್ಗೆ ಚಿನ್ನವನ್ನು ಅಡ ಇಡೋದಕ್ಕೆ ಅಂತ ಬಂದಾಗ ಈ ಡಿಜಿಟಲ್ ಅರೆಸ್ಟ್ ಕತೆ ಬ್ಯಾಂಕ್ ಮ್ಯಾನೇಜರ್ಗೆ ಗೊತ್ತಾಗಿ ಅವರು ಈ ವೃದ್ಧೆಯನ್ನು ರಕ್ಷಿಸಿರುವಂಥದ್ದು. ಅವರ ಸಮಯ ಪ್ರಜ್ಞೆಯಿಂದ ಮತ್ತೊಂದು ದೊಡ್ಡ ಸೈಬರ್ ಕ್ರೈಮ್ ಬೆಳಕಿಗೆ ಬಂದಿರುವಂಥದ್ದು ಡಿಜಿಟಲ್ ಅರೆಸ್ಟ್ನದ್ದು. ನಮ್ಮ ಕ್ರೈಮ್ ಕರೆಸ್ಪಾಂಡೆಂಟ್ ಶಿವಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವು, 24 ಕೋಟಿ ರೂಪಾಯಿಯನ್ನು ವಂಚನೆ ಮಾಡಿದ್ದಾರೆ ಡಿಜಿಟಲ್ ಅರೆಸ್ಟ್ ಮಾಡುವ ಮೂಲಕ. ಅದಾದ ಮೇಲೆ ಇವರು ಆರೋಪಿಗಳು ಸಿಗಾಕೊಂಡಿದ್ದು ಕೂಡ ರೋಚಕ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ನಡೀತು ಈ ಪ್ರಕರಣದಲ್ಲಿ? ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದ್ರೆ. ನವೀನ್, ಇದು ಕರ್ನಾಟಕ ರಾಜ್ಯದಲ್ಲೇ ಡಿಜಿಟಲ್ ಅರೆಸ್ಟ್ ಪ್ರಕರಣದಲ್ಲಿ ಅತಿ ಹೆಚ್ಚು ವಂಚನೆಗೆ ಒಳಗಾದಂತಹ ಪ್ರಕರಣ ಅಂತ ಹೇಳಿ ಪರಿಗಣಿಸಲಾಗ್ತಿದೆ. ಸದ್ಯ ಬೆಂಗಳೂರಿನ ಸಿಸಿಬಿಯ ಸೈಬರ್ ಕ್ರೈಮ್ ಪೊಲೀಸರು ಪ್ರಕರಣದ ತನಿಖೆಯನ್ನ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ವಂಚನೆಗೊಳಗಾದಂತವರು ಬೆಂಗಳೂರಿನ ಶಿವಾಜಿನಗರದ ನಿವಾಸಿ ಆಗಿರುವಂತಹ ವೃದ್ಧೆ ಲಕ್ಷ್ಮೀ ರಾಮಮೂರ್ತಿ ಎನ್ನುವಂಥವ್ರು. ಇವರ ಮಕ್ಕಳು ಎಲ್ಲರೂ ಕೂಡ ವಿದೇಶದಲ್ಲಿದ್ದಾರೆ. ಅಂದ್ರೆ ಇವ್ರಿಗೆ ಕಳೆದ ಜನವರಿಯಿಂದ ಏಪ್ರಿಲ್ವರೆಗೂ ಕೂಡ ಕಳೆದ 4-5 ತಿಂಗಳಲ್ಲಿ ಕರೆಯನ್ನ ಮಾಡಿದಂತ ಆರೋಪಿಗಳು, ನೀವು ಮನಿ ಲ್ಯಾಂಡ್ರಿಂಗ್ ಅನ್ನ ಮಾಡಿದಿರಾ, ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಮೊದಲಿಗೆ ಭಯವನ್ನು ಹೆಚ್ಚಿರ್ತಾರೆ. ಆರೋಪಿಗಳು ಈ ಹಿಂದೆ ಕಳೆದ ವರ್ಷ ನವೆಂಬರ್ ಡಿಸೆಂಬರ್ ವೇಳೆಯಲ್ಲಿ ವೃದ್ಧೆ ಲಕ್ಷ್ಮೀ ರಾಮಮೂರ್ತಿ ಅವರು ತಮಗೆ ಸೇರಿದಂತ ಪ್ರಾಪರ್ಟಿಯನ್ನ ಮಾರಿರ್ತಾರೆ. ಪ್ರಾಪರ್ಟಿಗೆ ಮಾಡಿದಂತ ಸಂಬಂಧಪಟ್ಟಂತೆ ಸುಮಾರು ಹಣ ಇವರ ಬ್ಯಾಂಕ್ ಖಾತೆಗೆ ಬಂದಿರುತ್ತೆ. ಅಂದ್ರೆ ಪ್ರಾಪರ್ಟಿ ಮಾಡಿದಂತ ಸಂದರ್ಭದಲ್ಲಿ ಬಂದಂತ ಹಣವನ್ನ ತಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಇಟ್ಕೊಳ್ಳುವಂತ ಕೆಲಸವನ್ನ ಲಕ್ಷ್ಮೀ ಅವರು ಮಾಡಿರ್ತಾರೆ. ಬ್ಯಾಂಕ್ ಟ್ರಾನ್ಸಾಕ್ಷನ್ ನ ಮಾಹಿತಿ ಬರೆದಂತ ಸೈಬರ್ ವಂಚಕರು ಲಕ್ಷ್ಮೀ ರಾಮಮೂರ್ತಿ ಅವರಿಗೆ ಕರೆಯನ್ನ ಮಾಡಿರುವಂತದ್ದು. ಕರೆಯನ್ನ ಮಾಡಿ ಹಂತವಾಗಿ ಹಣವನ್ನು ವರ್ಗಾಯಿಸಿಕೊಂಡಿರುವಂತದ್ದು. ಸರಿಸುಮಾರು 24 ಕೋಟಿಗಳಷ್ಟು ಹಣವನ್ನು ವರ್ಗಾಯಿಸಿಕೊಂಡಿದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದ ವಂಚನೆ ಆದ್ರೂ ಕೂಡ ವೃದ್ಧೆ ಲಕ್ಷ್ಮೀ ರಾಮಮೂರ್ತಿ ಅವರು ಎಲ್ಲೂ ಕೂಡ ಆ ವಿಚಾರವನ್ನ ಕುಟುಂಬಸ್ಥರಿಗೆ ತಿಳಿಸುವಂತದ್ದಾಗಿರ್ಬೋದು, ಸಂಬಂಧಿಕರಿಗೆ ಹೇಳುವಂತದ್ದಾಗಿರ್ಬೋದು, ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ದೂರನ್ನ ಕೊಡುವಂತ ಕೆಲಸವನ್ನು ಕೂಡ ಮಾಡಿರ್ಲಿಲ್ಲ. 24 ಕೋಟಿ ಹಣವನ್ನ ಕಳ್ಕೊಂಡು ಯಾರಿಗೂ ವಿಚಾರವನ್ನ ತಿಳಿಸದೆ, ಅಂದ್ರೆ ನಮ್ಮಿಂದ ಏನಾದ್ರು ತಪ್ಪಾಗಿರ್ಬೋದು ಅನ್ನೋ ಭೀತಿಯಿಂದಾನೇ ಅವರು ಎಲ್ಲೂ ಕೂಡ ದೂರನ್ನ ಕೊಟ್ಟಿರೋದಿಲ್ಲ. ಇಷ್ಟಕ್ಕೆ ಸಾಲದಂತೆ ಮೊನ್ನೆ ಇತ್ತೀಚೆಗೆ ಮತ್ತೆ ಆರೋಪಿಗಳು ವೃದ್ಧೆ ಲಕ್ಷ್ಮೀ ರಾಮಮೂರ್ತಿ ಅವರನ್ನ ಸಂಪರ್ಕವನ್ನು ಮಾಡಿರುವಂತದ್ದು. ನಿಮ್ಮನ್ನ ಮತ್ತೆ ಅರೆಸ್ಟ್ ಮಾಡ್ಬೇಕಾಗತ್ತೆ ಅಂತೇಳಿ ಭಯವನ್ನ ಹೆಚ್ಚಿರುವಂತದ್ದು. ಈ ವೇಳೆ ತನ್ನ ಬಳಿ ಇದ್ದಂತ ಹಣವನ್ನೆಲ್ಲವೂ ಕೂಡ ಕೊಟ್ಟಿದ್ದೀನಿ, ಮತ್ತೆ ಕೊಡ್ಲಿಕ್ಕೆ ಏನೂ ಇಲ್ಲ ಅಂತೇಳಿ ವೃದ್ಧೆ ಹೇಳಿದಂತ ಸಂದರ್ಭದಲ್ಲಿ ಸೈಬರ್ ವಂಚಕರು ತಮ್ಮ ಬಳಿ ಇದ್ದಂತ ಚಿನ್ನವನ್ನ ಅಡಮಾನವಿಟ್ಟು ಹಣವನ್ನ ಕೊಡಬೇಕು ಅಂತೇಳಿ ವೃದ್ಧೆಗೆ ಭಯವನ್ನು ಹೆಚ್ಚಿರುವಂತದ್ದು. ಹೀಗಾಗಿ ತಮ್ಮ ಬಳಿ ಇದ್ದಂತ ಸುಮಾರು 1 kg 300 ಗ್ರಾಂ ಚಿನ್ನಾಭರಣವನ್ನ ಕಂಟೋನ್ಮೆಂಟ್ ಬಳಿಯಲ್ಲಿ ಬರುವಂತ ICICI ಬ್ಯಾಂಕ್ಗೆ ಪ್ಲೆಡ್ಜ್ ಮಾಡ್ಲಿಕ್ಕೆ ವೃದ್ಧೆ ಲಕ್ಷ್ಮೀ ಹೋದಂತ ಸಂದರ್ಭದಲ್ಲಿ ಆಗ ಬ್ಯಾಂಕ್ ಮ್ಯಾನೇಜರ್ ಸಮಯ ಪ್ರಜ್ಞೆಯನ್ನ ಮೆರೆದಿರುವಂತದ್ದು. ವಯಸ್ಸಾಗಿರುವಂತಹ ವೃದ್ಧೆ ಸುಮಾರು 1 kg 300 ಗ್ರಾಂ ಜ್ಯುವೆಲ್ಸ್ ಅನ್ನ ಪ್ಲೆಡ್ಜ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಹೆಚ್ಚು ಕಡಿಮೆ 1 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಪ್ಲೆಡ್ಜ್ ಮಾಡಿ ಹಣದ ಅವಶ್ಯಕತೆ ಇವ್ರಿಗೆ ಏನಿರ್ಬೋದು ಅಂತೇಳಿ ಅನುಮಾನಗೊಂಡು ಸದ್ಯ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ಮೊದಲನೇದಾಗಿ ಬ್ಯಾಂಕ್ ಮ್ಯಾನೇಜರ್ ಕೂಡ ವೃದ್ಧೆಯನ್ನ ಕೆಲವೊಂದಷ್ಟು ಪ್ರಶ್ನೆಗಳು ಕೇಳಿದಂತ ಸಂದರ್ಭದಲ್ಲಿ ಆಕೆ ಯಾವುದೇ ರೀತಿಯಾದಂತಹ ಸರಿಯಾದ ರೆಸ್ಪಾನ್ಸ್ ಬ್ಯಾಂಕ್ ಮ್ಯಾನೇಜರ್ಗೆ ಕೊಟ್ಟಿರೋದಿಲ್ಲ. ಆಕೆಯ ಚಲನವಲನ ಜೊತೆಗೆ ಆಕೆ ಭಯಗೊಂಡಂತ ವರ್ತನೆಯನ್ನ ಗಮನಿಸಿ
ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತ ಕೆಲಸವನ್ನ ICICI ಬ್ಯಾಂಕ್ನ ಮ್ಯಾನೇಜರ್ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿರ್ತಾರೆ. ಕೂಡಲೇ ಮಾಹಿತಿಯನ್ನ ಪಡ್ಕೊಂಡಂತ CCB ಸೈಬರ್ ಕ್ರೈಮ್ ಪೊಲೀಸರು ಬ್ಯಾಂಕ್ಗೆ ಹೋಗಿ ಅಲ್ಲಿದ್ದಂತ ವೃದ್ಧೆ ಲಕ್ಷ್ಮಿ ಅವರನ್ನ ಮಾಹಿತಿ ಕೇಳುವಂಥದ್ದು. ಆದ್ರೆ ಪೊಲೀಸ್ ಅಧಿಕಾರಿಗಳು ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲೂ ಕೂಡ ವೃದ್ಧೆ ಲಕ್ಷ್ಮಿ ಅವರು ಅವ್ರಿಗಾದಂತ ಸೈಬರ್ ವಂಚನೆ ಬಗ್ಗೆ ಎಲ್ಲೂ ಕೂಡ ಮಾಹಿತಿಯನ್ನ ಕೊಡ್ಲಿಕ್ಕೆ ಭಯವನ್ನ ಪಡ್ಕೊಂಡಿರುವಂತದ್ದು. ನಂತರದಲ್ಲಿ ಯಾವಾಗ ಪೊಲೀಸ್ ಅಧಿಕಾರಿಗಳು ತಮ್ಮದೇ ದಾಟಿಯಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಹೀಗೆ ಕಳೆದ 4 ತಿಂಗಳಿಂದ ನಾನು 24 ಕೋಟಿ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ, ಮತ್ತೆ ಹಣಕ್ಕಾಗಿ ಡಿಮ್ಯಾಂಡ್ ಅನ್ನ ಮಾಡ್ತಿದ್ದಾರೆ. ಕಡೆದಾಗಿ ಏನ್ ಮಾಡ್ಬೇಕು ಅಂತೇಳಿ ಗೊತ್ತಾಗದೆ ನನ್ನ ಬಳಿ ಇದ್ದಂತ ಚಿನ್ನಾಭರಣವನ್ನ ತಂದು ಪ್ಲೆಡ್ಜ್ ಮಾಡಿ ಹಣವನ್ನ ಕೊಡ್ಲಿಕ್ಕೆ ಮುಂದಾಗಿದ್ದೀನಿ ಅಂತೇಳಿ ಯಾವಾಗ ವೃದ್ಧೆ ಲಕ್ಷ್ಮಿ ಅವರು ಮಾಹಿತಿಯನ್ನ ಕೊಡ್ತಾರೆ, ಕೂಡಲೇ ಅಲರ್ಟ್ ಆದಂತ CCB ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಆರೋಪಿಗಳ ಪತ್ತೆಗಾಗಿ ಶೋಧ ಕಾರ್ಯವನ್ನ ಮಾಡ್ತಾರೆ. ಅದರಂತೆ ಇಬ್ಬರು ಆರೋಪಿಗಳನ್ನ ಸದ್ಯ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡಿರುವಂತದ್ದು. ಗೌರವ್ ಕುಮಾರ್ ಹಾಗೂ ಪ್ರಕಾಶ್ ಅನ್ನುವಂತ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಯಾವಾಗ ಇಬ್ಬರು ಆರೋಪಿಗಳು ಅರೆಸ್ಟ್ ಆಗ್ತಾರೆ, ಇವರು ಇಬ್ಬರು ಅರೆಸ್ಟ್ ಆಗ್ತಿದ್ದಂತೆ ಮತ್ತೆ 3 ಅರೆಸ್ಟ್ ಮಾಡಿರುವಂತದ್ದು. ಒಟ್ಟು ಇದೇ ಪ್ರಕರಣದಲ್ಲಿ 5 ಜನ ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಆರೋಪಿಗಳು 24 ಕೋಟಿಗಳಷ್ಟು ಹಣವನ್ನ ಈಗ ಆಲ್ರೆಡಿ ವಂಚನೆಯನ್ನ ಮಾಡಿದ್ರು ಕೂಡ ಆರೋಪಿಗಳಿಂದ ಕೇವಲ 60 ಲಕ್ಷ ಹಣವನ್ನ ಫ್ರೀಜ್ ಮಾಡಿಕೊಳ್ಳಲ್ಲಿ CCB ಪೊಲೀಸರು ಯಶಸ್ವಿಯಾಗಿರುವಂತದ್ದು. ಉಳಿದ 23 ಕೋಟಿ 40 ಲಕ್ಷ ಹಣ ಏನಿದೆ ಆ ಹಣವನ್ನ ಸುಮಾರು 16 ಅಕೌಂಟ್ಗಳಿಗೆ ಆರೋಪಿಗಳು ಆಲ್ರೆಡಿ ಟ್ರಾನ್ಸ್ಫರ್ ಮಾಡ್ಕೊಂಡಿರುವಂತದ್ದು. ನವೀನ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.